ಕ್ರಿಸ್ಮಸ್ ಡಿಸೆಂಬರ್ 25ನೇ ತಾರೀಕು ನಮ್ಮ ಕ್ಯಾಲೆಂಡರುಗಳಲ್ಲಿ ಕ್ರಿಸ್ತನ ಜನನವೆಂದು ನೇಮಿತವಾದ ದಿನವಾಗಿದೆ. ಆದರೆ ಕ್ರಿಸ್ತನು ಜನ್ಮ ತಾಳಿದ್ದು ಅದೇ ದಿನವೋ? ಈ ದಿನಗಳಲ್ಲಿ ನಾವು ಆಚರಿಸುತ್ತಿರುವ ಪದ್ಧತಿಗಳು ಕ್ರೈಸ್ತ ಮೂಲಾಧಾರಗೊಂಡಿವೆಯೋ? ಅಥವಾ ಕ್ರಿಸ್ಮಸ್ ಇದು ಸಹ ಅನ್ಯ ಮತವನ್ನು ಕ್ರೈಸ್ತ ಮತಕ್ಕೆ ಸೇರಿಸುವ ಉದಾಹರಣೆಯಾಗಿದೆಯೋ? ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ನರಾವತಾರ ಎತ್ತಿ ಭೂಮಿಯಲ್ಲಿ ಜನಿಸಿದ್ದು ಸತ್ಯವೇ? ಅವರು ಸತ್ತು ಪುನರುತ್ಥಾನ ಹೊಂದಿ ಸ್ವರ್ಗಾರೋಹಣ ಆದದ್ದು ಸತ್ಯವೇ ಎಂಬುದನ್ನು ನಾವು ತಿಳಿದವರಾಗಿದ್ದೇವೆ. ಆದರೆ ಅವರು ಅದೇ ದಿನದಲ್ಲಿ ಹುಟ್ಟಲಿಲ್ಲ. ಅವರು ಹುಟ್ಟಿದರು ಎಂಬುದು ನಿಜವೇ. ಅದನ್ನು ಯಾರಿಂದಲೂ ಸುಳ್ಳು ಎಂದು ಸಾಧಿಸಲಾಗದು. ಆದರೆ ಇಂದು ಕ್ರೈಸ್ತರಾದ ನಾವೆಲ್ಲರೂ ಅವರು ಹುಟ್ಟಿದ ದಿನದ ಶುಭ ಸಂದೇಶವನ್ನು ಜನರಿಗೆ ಬೋಧಿಸಲು ಅಥವಾ ತಿಳಿಸಲು ಆ ದಿನವನ್ನು ಉಪಯೋಗಿಸುತ್ತೇವೆ ಹೊರತು ಆಚರಣೆಗಾಗಿ ಅಲ್ಲ. ಕ್ರಿಸ್ತನ ಜನನದ ಸರಿಯಾದ ದಿನವು ಡಿಸೆಂಬರ್ 25ರಂದು ಆಗಿರುವುದಕ್ಕೆ ಅನುಮಾನಗಳಿವೆ. ಯೇಸು ಕರ್ತನು ಹುಟ್ಟಿದಾಗ ಅದೇ ಸೀಮೆಯಲ್ಲಿ ಕುರುಬರು ಹೊಲದಲ್ಲಿದ್ದು ರಾತ್ರಿಯಲ್ಲಿ ತಮ್ಮ ಹಿಂಡನ್ನು ಕಾಯುತ್ತಿದ್ದರು. ಪಾಲಸ್ತೀನ್ ದೇಶದಲ್ಲಿ ಮಧ್ಯ ಚಳಿಗಾಲದಲ್ಲಿ ಕುರುಬರು ಹೊಲದಲ್ಲಿರುವುದಿಲ್ಲ. ಆಡಮ್ ಕ್ಲಾರ್ಕ್ ಎಂಬುವನು ಈ ಕುರುಬರು ತಮ್ಮ ಕುರಿ ಹಿಂಡನ್ನು ಇನ್ನೂ ಮನೆಗೆ ತಂದಿಲ್ಲವಾದ ಕಾರಣ ಆಗ ಅಕ್ಟೋಬರ್ ತಿಂಗಳು ಇನ್ನೂ ಬಂದಿರಲಿಲ್ಲವೆಂದು ಹೇಳುವ ವಿವಾದವನ್ನು ಅಂಗೀಕರಿಸಲಾಗಿದೆ. ಬೈಬಲ್ನಲ್ಲಿ ಯೇಸುವಿನ ಜನನದ ದಿನಾಂಕವನ್ನು ಸರಿಯಾಗಿ ತಿಳಿಸಿಲ್ಲವಾದಾಗ್ಯೂ ಅದು ಚಳಿಗಾಲವಾಗಿತ್ತೆಂದು ಅದರಲ್ಲಿ ಸೂಚನೆಗಳಿವೆ. ಯೇಸುವು ವಸಂತ ಕಾಲದಲ್ಲಿ ಪಸ್ಕ ಹಬ್ಬದ ಸಮಯದಲ್ಲಿ ಶಿಲುಬೆಗೆ ಹಾಕಲ್ಪಟ್ಟವನೆಂದು ನಮಗೆ ತಿಳಿದಿದೆ. ಆತನು 3.5 ವರ್ಷಗಳವರೆಗೆ ಸೇವೆ ಮಾಡಿದನೆಂದು ಲೆಕ್ಕ ಮಾಡಿದಾಗ ಅದು ಚಳಿಗಾಲದಲ್ಲಿ ಪ್ರಾರಂಭವಾಯಿತೆಂದು ತೋರಿಸುತ್ತದೆ. ಈ ಸಮಯದಲ್ಲಿ ಆತನು 30 ವರ್ಷದವನಾಗಿದ್ದನು. ಅದು ಹಳೆಯ ಒಡಂಬಡಿಕೆಯ ನಿಯಮದ ಪ್ರಕಾರ ಒಬ್ಬನು ಸೇವಕ ಮಂಡಳಿಗೆ ಸೇರಲು ಯೋಗ್ಯ ವಯಸ್ಸು. ಆತನು ಚಳಿಗಾಲದಲ್ಲಿ 30 ವರ್ಷದವನಾಗಿದ್ದರೆ 30 ವರ್ಷಗಳ ಹಿಂದೆ ಚಳಿಗಾಲದಲ್ಲಿ ಜನಿಸಿರಬೇಕು. ಕರ್ತನಾದ ಯೇಸುವಿನ ಜನನದ ಸಮಯದಲ್ಲಿ ಯೋಸೇಫನು ಮರಿಯಳು ಕಾನೇಶುಮಾರಿ ಬರೆಸಿಕೊಳ್ಳುವುದಕ್ಕೋಸ್ಕರ ಬೆತ್ಲೆಹೇಮಿಗೆ ಹೋಗಿದ್ದರು. ಕಾನೇಶುಮಾರಿ ಬರೆಸಿಕೊಳ್ಳುವುದು ಮಧ್ಯ ಚಳಿಗಾಲದಲ್ಲಿ ನಡೆಯುತ್ತೆಂದು ಸೂಚಿಸುವುದಕ್ಕೆ ಯಾವ ದಾಖಲೆಯೂ ಇಲ್ಲ. ಅದನ್ನು ಸಮರ್ಥಿಸಬಹುದಾದ ಸಮಯವು ಚಳಿಗಾಲವೇ ಆಗಿರಬೇಕು. ಸುಗ್ಗಿಯ ಕಾಲ ಮುಗಿದ ಮೇಲೆ. ಕ್ರಿಸ್ತನು ಯಾವ ತಾರೀಕಿನಲ್ಲಿ ಹುಟ್ಟಿದನು ಎಂಬುದನ್ನು ತಿಳಿದುಕೊಳ್ಳುವುದು ಅಗತ್ಯವಿಲ್ಲ. ಆತನು ಜನಿಸನೆಂಬುದು ಪ್ರಾಮುಖ್ಯವಾದದ್ದಾಗಿದೆ. ಪ್ರಾರಂಭದ ಕ್ರೈಸ್ತರು ಕ್ರಿಸ್ತನ ಮರಣವನ್ನು ಪ್ರಸಿದ್ಧಪಡಿಸುತ್ತಿದ್ದರು, ಆತನ ಜನನವನ್ನಲ್ಲ. ದ ಕ್ಯಾಥೋಲಿಕ್ ಎನ್ಸೈಕ್ಲೋಪೀಡಿಯಾದಲ್ಲಿ ಕ್ರಿಸ್ಮಸ್ ಸಭೆಯ ಪ್ರಾರಂಭದ ಹಬ್ಬಗಳಲ್ಲಿ ಇರಲಿಲ್ಲ. ಐರೇನಿಯಸ್ ಮತ್ತು ಟೆರ್ಟುಲಿಯನ್ ಎಂಬುವರು ತಮ್ಮ ಹಬ್ಬಗಳ ಪಟ್ಟಿಯಲ್ಲಿ ಇದನ್ನು ಸೇರಿಸಿಲ್ಲ ಎಂದು ಹೇಳಿದೆ. 4ನೇ ಶತಮಾನದ ಉತ್ತರಾರ್ಧದಲ್ಲಿ ರೋಮನ್ ಕ್ಯಾಥೋಲಿಕ್ ಚರ್ಚ್ನಲ್ಲಿ ಡಿಸೆಂಬರ್ 25ರಂದು ಅದನ್ನು ಆಚರಿಸತೊಡಗಿದರು. ಆದಾಗ್ಯೂ 5ನೇ ಶತಮಾನದಲ್ಲಿ ಡಿಸೆಂಬರ್ 25ನೇ ದಿನವನ್ನು ಹಳೆಯ ರೋಮಾಯರಲ್ಲಿ ಸೋಲನ ಹುಟ್ಟಿದ ದಿನದ ಹಬ್ಬವಾದಾಗ್ಯೂ ಅದನ್ನೇ ಕ್ರಿಸ್ಮಸ್ ಎಂದು ಆಚರಿಸಬೇಕೆಂದು ಆಜ್ಞೆ ಹೊರಡಿಸಲಾಯಿತು. ಸೋಲ ಇದು ಸೂರ್ಯದೇವನ ಅನೇಕ ಹೆಸರುಗಳಲ್ಲಿ ಒಂದಾಗಿದೆ. ಫ್ರೇಜರ್ ಎಂಬವನು ಇಂತೆನ್ನುತ್ತಾನೆ: ಅನ್ಯಮತೀಯರ ಅತಿ ದೊಡ್ಡ ಮತಶ್ರದ್ಧೆಯು ಸೂರ್ಯನ ಪೂಜೆಯಾಗಿತ್ತು. ಅದನ್ನು ಪಾಲಿಸುವುದಕ್ಕೋಸ್ಕರ ಡಿಸೆಂಬರ್ 25ರಂದು ಅನ್ಯರ ಸೂರ್ಯನ ಪೂಜೆಯ ದಿನವಾಗಿದ್ದರಿಂದ ಎಲ್ಲ ರೋಮಾನ್ ಮತ್ತು ಗ್ರೀಕ್ ರಾಜ್ಯಗಳಲ್ಲಿ ರಜಾದಿನವಾಗಿ ಆರಿಸಲ್ಪಟ್ಟಿತು. ಮಿತ್ರ ಎಂಬ ಜನತೆಯು ಈ ಚಳಿಗಾಲದ ಹಬ್ಬವನ್ನು ಸೂರ್ಯನ ಜನ್ಮದಿನ ಎಂದು ಕರೆಯುತ್ತಿದ್ದರು. ದ ಕ್ಯಾಥೋಲಿಕ್ ಎನ್ಸೈಕ್ಲೋಪೀಡಿಯಾ ಇದಕ್ಕೆ ಸುಪ್ರಸಿದ್ಧವಾದ ಇನ್ವಿಕ್ಟಿವ್ ಹುಟ್ಟಿದ ತಾರೀಕಿನ ಸೂರ್ಯನ ಹಬ್ಬ, ಜಯಿಸಲಾರದ ಸೂರ್ಯದೇವನ ಹುಟ್ಟಿದ ದಿನ ಎಂಬ ಹಬ್ಬವನ್ನು ಡಿಸೆಂಬರ್ 25ರಂದು ಆಚರಿಸಲಾಗುತ್ತಿತ್ತು ಎಂದು ಹೇಳುತ್ತದೆ. ಸೂರ್ಯನ ಆರಾಧಕರ ಪದ್ಧತಿಗಳು ರೋಮ್ನಲ್ಲಿ ಕ್ರೈಸ್ತತ್ವಕ್ಕೆ ಪರಿವರ್ತಿಸಿದ ಮೇಲೆ ಆದ ಪರಿಣಾಮಗಳು ತೊಡಕಿನವನೆಂದೇ ತಿಳಿಯತಕ್ಕದ್ದು. ಕೆಲವರು ಯೇಸುವೆ ಸೂರ್ಯದೇವನಾದ ಸೋಲ್ ಎಂದು ತಿಳಿಯತೊಡಗಿದರು. ಸೋಲನು ಟೆರ್ಟುಲಿಯನನು ಕ್ರೈಸ್ತರ ದೇವರಲ್ಲ ಎಂದು ಒತ್ತಿ ಹೇಳಬೇಕಾಯಿತು.
ಅಗಸ್ಟಿನನು ಸೋಲನಿಗೆ ಕ್ರಿಸ್ತನನ್ನು ಸಮ ಮಾಡುವ ದೇವವಾಕ್ಯದ ಸಂಪ್ರದಾಯಕ್ಕೆ ವಿರೋಧವಾದ ಈ ವಿಚಾರವನ್ನು ದೂಷಿಸಿದನು. ಪೋಪ್ ಲಿಯೋನು ಸೂರ್ಯನನ್ನು ಪೂಜಿಸುವವರನ್ನು, ಅಪೋಸ್ತಲರ ಕ್ರೈಸ್ತ ದೇವಾಲಯ ದ್ವಾರದ ಮುಂದೆ ಉದಯದ ಸೂರ್ಯನನ್ನು ಆರಾಧಿಸುವ ಕ್ರೈಸ್ತರನ್ನು ಕಠೋರವಾಗಿ ಆಕ್ಷೇಪಿಸಿದನು. ಪುರಾತನ ಕಾಲದಲ್ಲಿ ಚಳಿಗಾಲದ ಹಬ್ಬವು ಬಹು ಜನಪ್ರಿಯವಾಗಿತ್ತು. ಅನ್ಯ ರೋಮ್ ಮತ್ತು ಗ್ರೀಸ್ ದೇಶಗಳಲ್ಲಿ ಅನಾಗರಿಕ ಟ್ಯೂಟನ್ ಜನಾಂಗಗಳ ದಿನಗಳಲ್ಲಿ ಪುರಾತನ ಐಗುಪ್ತದ ನಾಗರಿಕತೆಯ ಅತ್ಯಲ್ಪ ಸಮಯದಲ್ಲಿ ಪೂರ್ವ, ಪಶ್ಚಿಮ, ಉತ್ತರ, ದಕ್ಷಿಣ ಎಂಬ ಕುಲಗಳ ಬಾಲಾವಸ್ಥೆಯಲ್ಲಿ ಚಳಿಗಾಲದ ಸಂಕ್ರಮಣ ಕಾಲವು ಸಂತೋಷಪಡುವ ಮತ್ತು ಉತ್ಸವದ ಕಾಲವಾಗಿತ್ತು. ಈ ಆಚರಣೆ ದಿನಗಳು ಬಹು ಜನಪ್ರಿಯವಾಗಿದ್ದ ಕಾರಣ ರೋಮನ್ ಸಭೆಯು ಅದನ್ನು ಕ್ರಿಸ್ತನ ಜನನ ದಿನವಾಗಿ ಅಳವಡಿಸಿಕೊಂಡಿತು. ಒಬ್ಬ ಲೇಖಕನು ಕ್ರಿಸ್ಮಸ್ ದಿನಗಳಿಗೆ ಸಂಬಂಧಿಸಿದ ಪದ್ಧತಿಗಳು, ರಜಾದಿನಗಳು, ಉಡುಗೊರೆ ಕೊಡುವುದು, ಉಲ್ಲಾಸ ಪಡುವುದು ಇವೆಲ್ಲವೂ ರೋಮನ್ ಚಳಿಗಾಲದ ಹಬ್ಬ, ಶನಿದೇವನ ಹಬ್ಬದ ಉತ್ಸವದಿಂದ ತಂದವುಗಳಾಗಿದೆ, ಅನ್ಯಮತೀಯರ ಅವಶೇಷಗಳು ಎಂದು ಹೇಳಿದ್ದಾನೆ. ಟರ್ಟುಲಿಯನ್ನನು ಒಬ್ಬರಿಗೊಬ್ಬರು ಉಡುಗೊರೆಗಳನ್ನು ಅದಲು ಬದಲು ಮಾಡುವ ಪದ್ಧತಿಯು ಶನಿದೇವನ ಹಬ್ಬ ಉತ್ಸವದ ಒಂದು ಭಾಗವಾಗಿದೆ ಎಂದು ಹೇಳುತ್ತಾನೆ. ಉಡುಗೊರೆಗಳನ್ನು ಕೊಡುವುದು ತಪ್ಪೇನಿಲ್ಲ. ಇಸ್ರಾಯೇಲ್ಯರು ಹಬ್ಬದ ದಿನಗಳಲ್ಲಿ ಉಡುಗೊರೆಗಳನ್ನು ಕೊಡುತ್ತಿದ್ದರು. ಕೇವಲ ವಾಡಿಕೆಗೋಸ್ಕರ ಹಬ್ಬ ಆಚರಿಸುವುದು ಅವರ ರೂಢಿಯಲ್ಲಿತ್ತು. ಆದರೆ ಕೆಲವರು ಕ್ರಿಸ್ಮಸ್ ಉಡುಗೊರೆ ಕೊಡುವುದನ್ನು ಯೇಸುವಿಗೆ ಪಂಡಿತರು ತಂದ ಉಡುಗೊರೆಗೆ ಹೊಂದಿಸುತ್ತಾರೆ. ಇದು ಸರಿಯಲ್ಲ. ಪಂಡಿತರು ಬಂದಾಗ ಯೇಸು ಗೋಧಿಯಲ್ಲಿ ಮಲಗಿರಲಿಲ್ಲ. ಆತನು ಒಂದು ಮನೆಯಲ್ಲಿದ್ದನು. ಇದು ಆತನು ಹುಟ್ಟಿ ಸುಮಾರು ದಿನಗಳಾದ ಮೇಲೆ ಇರಬೇಕು. ಅಲ್ಲದೆ ಅವರು ಕಾಣಿಕೆಗಳನ್ನು ಯೇಸುವಿಗೆ ಮಾತ್ರ ಅರ್ಪಿಸಿದರು, ತಮ್ಮೊಳಗೆ ಕೊಟ್ಟುಕೊಳ್ಳಲಿಲ್ಲ. ಈಗ ಸಭೆಗಳಲ್ಲಿ ಕಂಡುಬರುವ ಕ್ರಿಸ್ಮಸ್ ಮರವು ಇತ್ತೀಚಿನ ಶತಮಾನಗಳಿಂದ ಪ್ರಾರಂಭವಾಗಿದೆ. ಪವಿತ್ರ ಮರದ ವಿಚಾರವು ಬಹು ಪುರಾತನ ಕಾಲದ್ದಾಗಿದೆ. ಪ್ರಾಚೀನ ಬಾಬೆಲ್ನ ಕಟ್ಟುಕತೆಯಲ್ಲಿ ಒಂದು ಒಣಗಿದ ಬಡ್ಡೆಯಿಂದ ಚಿಗುರಿದ ಸದಾ ಹಸಿರು ಮರದ ವಿಷಯದಲ್ಲಿ ತಿಳಿಸುತ್ತದೆ. ಒಣಗಿದ ಬಡ್ಡೆಯು ಸತ್ತ ನಿಮ್ರೋದನನ್ನು ಸೂಚಿಸುತ್ತದೆ. ಹೊಸ ಸದಾ ಹಸಿರು ಮರವು ನಿಮ್ರೋದನು ಥಾಮಸ್ನ ಅವತಾರದಲ್ಲಿ ತಿರುಗಿ ಹುಟ್ಟಿ ಬಂದನೆಂದು ತಿಳಿಸುತ್ತದೆ. ಡ್ರೂಯಿಡರಲ್ಲಿ ಓಕ್ ಮರವು ಪವಿತ್ರ ಮರವಾಗಿತ್ತು. ಐಗುಪ್ತದಲ್ಲಿ ಖರ್ಜೂರದ ಮರವನ್ನು ಪವಿತ್ರ ಮರವೆಂದು ನಂಬಲಾಗಿತ್ತು. ರೋಮ್ನಲ್ಲಿ ಫಿರ್ ಮರವನ್ನು ಶನಿದೇವನ ಹಬ್ಬದ ಕಾಲದಲ್ಲಿ ಕೆಂಪು ಹಣ್ಣುಗಳಿಂದ ಅಲಂಕರಿಸುತ್ತಿದ್ದರು. ಸ್ಕಾಂಡಿನೇವಿಯಾ ದೇಶದಲ್ಲಿ ಅವರ ದೇವರಾದ ಒಡಿನ್ನನ್ನು ಯಾರು ಪವಿತ್ರ ಮರವಾದ ಫಿರ್ನ ಬಳಿಗೆ ತರುತ್ತಾರೋ ಅವರಿಗೆ ವಿಶೇಷ ಉಡುಗೊರೆಯನ್ನು ಕೊಡುತ್ತಾನೆಂದು ನಂಬುತ್ತಿದ್ದರು. ಬೈಬಲ್ನಲ್ಲಿ ಹಸಿರು ಮರಗಳು ವಿಗ್ರಹಗಳಿಗೆ ಸಂಬಂಧಿಸಿವೆ ಎಂದು ಸುಮಾರು ಕಡೆಗಳಲ್ಲಿ ಉಲ್ಲೇಖಿಸಿದೆ. ಈ ಮರಗಳು ವರ್ಷದಲ್ಲಿ ಕೆಲವು ಸಮಯವಾದರೂ ಹಸಿರು ಇರುವುದರಿಂದ ವಿಶೇಷವಾಗಿ ಇಲ್ಲಿ ಹೇಳಿದ ಹಸಿರು ಎಂಬುದು ಸದಾ ಹಸಿರಿಗೆ ಉಲ್ಲೇಖಿಸಿರುತ್ತದೆ. ಕ್ರಿಸ್ಮಸ್ ಮರವು ಮರದ ಪೂಜೆಗೆ ತಿರುಗಿ ಶರಣಾಗತನಾಗದಂತೆ ಗಿಲೀಟು ಹಚ್ಚಿದ ಕಾಯಿಗಳು, ಗುಂಡುಗಳು ಸೂರ್ಯನನ್ನು ಸೂಚಿಸುತ್ತವೆ. ಚಳಿಗಾಲದ ಸೂರ್ಯನ ಉತ್ಸವಗಳೆಲ್ಲ ಕ್ರಿಸ್ಮಸ್ ದಿನದಂದು ಆಚರಿಸಲಾಗುತ್ತದೆ. ಪೊದೆಗಳು ಮತ್ತು ಮಿಜಲ್ಟೋ ಮರ ಇಡುವುದನ್ನು ಡ್ರೂಯಿಡರ ಆಚರಣೆಯಿಂದ ತೆಗೆದುಕೊಂಡವುಗಳಾಗಿವೆ. ಒಡಿನನ ಗೌರವಾರ್ಥವಾಗಿ ಇಡುವ ಪವಿತ್ರ ಫಿರ್ ಮರವು ಕ್ರಿಸ್ಮಸ್ ಮರವಾಗಿದೆ. ಮನೆಗಳಲ್ಲಾಗಲಿ ಸಭೆಗಳಲ್ಲಾಗಲಿ ಕ್ರಿಸ್ಮಸ್ ಮರ ಇಡುವ ಜನರು ಆ ಮರವನ್ನು ಪೂಜೆ ಮಾಡುತ್ತಾರೆಂಬುದು ಅಭಿಪ್ರಾಯವಲ್ಲ. ಬೆರಕೆಯು ಯಾವ ರೀತಿಯಲ್ಲಿ ಆಯಿತೆಂಬುದಕ್ಕೆ ಈ ಪದ್ಧತಿಗಳು ಸ್ಪಷ್ಟವಾದ ಉದಾಹರಣೆಗಳನ್ನು ಒದಗಿಸುತ್ತವೆ. ಕ್ರೈಸ್ತತ್ವವು ಬ್ರಿಟನ್ನಲ್ಲಿ ಪ್ರವೇಶಕ್ಕೆ ಮುಂಚೆ ಡ್ರೂಯಿಡರು ಜೂನ್ 24ರಂದು ಬಾಳನ ಗೌರವಾರ್ಥವಾಗಿ ಉರಿ ಹೊತ್ತಿಸುವ ಹಬ್ಬವನ್ನು ಆಚರಿಸುತ್ತಿದ್ದರು. ಇಂಥದ್ದೇ ಆದ ಉರಿಯ ಆಚರಣೆಯು ಬೇರೆ ಬೇರೆ ದೇಶಗಳಲ್ಲಿಯೂ ನಡೆಯುತ್ತಿದ್ದೆಂಬುದಕ್ಕೆ ಹೆರೋಡೋಟಸ್, ವಿಲ್ಸನ್, ಲಯಾರ್ಡ್ ಇನ್ನು ಅನೇಕ ಇತಿಹಾಸಕಾರರು ಹೇಳುತ್ತಾರೆ. ಸಂತ ಯೋಹಾನನ ದಿನವನ್ನು ಜೂನ್ 24ರಂದು ಆಚರಿಸಲು ಪ್ರಾರಂಭಿಸಿದ ಮೇಲೆ ಪವಿತ್ರ ಬೆಂಕಿಯನ್ನು ಅದರೊಡನೆ ಸೇರಿಸಿ ಅದನ್ನು ಸಂತ ಯೋಹಾನನ ಬೆಂಕಿ ಎಂದು ಕರೆದರು. ಹೀಗೆಂದು ದ ಕ್ಯಾಥೋಲಿಕ್ ಎನ್ಸೈಕ್ಲೋಪೀಡಿಯಾ ಹೇಳುತ್ತದೆ. ಐರ್ಲೆಂಡ್ನಲ್ಲಿ ಜನರು ಸಂತ ಯೋಹಾನನು ಬೆಂಕಿಯಲ್ಲಿ ಓಡುವುದನ್ನು ಅದರಲ್ಲಿ ನೆಗೆಯುವುದನ್ನು ನಾನು ಕಂಡಿದ್ದೇನೆ. ಹಾಗೆ ಮಾಡುವುದರಿಂದ ತಾವು ವಿಶೇಷ ರೀತಿಯಲ್ಲಿ ಆ ಸಂಸ್ಕಾರದ ಆಶೀರ್ವಾದ ಹೊಂದಿದವರಾಗಿ ಹೆಮ್ಮೆ ಪಡುತ್ತಾರೆ ಎಂಬುದಾಗಿ
ಒಬ್ಬ ಲೇಖಕನು ಹೇಳುತ್ತಾನೆ. ಇಂಥ ಕ್ರಮಗಳು ಯೋಹಾನನಿಗಿಂತ ಮೊದಲು ಮೋಲೇಕನ ಗೌರವಾರ್ಥವಾಗಿ ಮಾಡಲಾಗುತ್ತಿದ್ದುದೆಂಬುದು ತಿಳಿಯಬೇಕಾದದ್ದಾಗಿದೆ. ಬೆಂಕಿ ಆರಾಧನೆ, ಬೆಂಕಿಯಲ್ಲಿ ದಾಟುವುದು, ನಡೆಯುವುದು, ನೆಗೆಯುವುದು ಇವೆಲ್ಲವೂ ದೆವ್ವಾರಾಧನೆ ಒಂದು ಭಾಗವಾದದ್ದಾಗಿದೆ. ಇದು ಭಾರತ ಮತ್ತು ಅನೇಕ ದೇಶಗಳಲ್ಲೂ ಇಂದು ಕೂಡ ಜೀವಂತವಾದದ್ದಾಗಿದೆ. ಜೂನ್ 24ನೇ ದಿನವು ಪುರಾತನ ಮೀನು ದೇವರಾದ ಓ ಆನೆಸ್ನಿಗೆ ಪವಿತ್ರವಾದ ದಿನವೆಂದು ಭಾವಿಸಲಾಗುತ್ತಿತ್ತು. ಓ ಆನೆಸ್ ಎಂಬುದು ನಿಮ್ರೋದನ ಇನ್ನೊಂದು ಹೆಸರು. ಒಬ್ಬ ಲೇಖಕನು ಬಾಬೆಲನ್ನು ನಾಗರಿಕತೆಗೆ ಪರಿವರ್ತಿಸಿದ ಮೀನು ದೇವರಾದ ಓ ಆನೆಸನು ಕೆಂಪು ಸಮುದ್ರದಿಂದ ಎದ್ದು ಬಂದನು ಎಂದು ಹೇಳಿದ್ದಾನೆ. ರೋಮನ್ ಸಭೆಯಲ್ಲಿ ಯೋಹಾನನಿಗೆ ಲ್ಯಾಟಿನ್ ಭಾಷೆಯಲ್ಲಿ ಯೋಹನ್ನೇಸ್ ಎನ್ನುತ್ತಿದ್ದರು. ಇದು ಓ ಆನೆಸ್ಸಿಗೆ ಸರಿಹೊಂದುವ ಹೆಸರಂತಿದೆ ಅಲ್ಲವೇ? ಆಗಸ್ಟ್ 15ನೇ ದಿನವು ಅನ್ಯರಲ್ಲಿ ಇಸಿಸ್ ಮತ್ತು ಡಯಾನಳ ಪವಿತ್ರ ದಿನವೆಂದು ಆಚರಿಸಲಾಗುತ್ತಿತ್ತು. ಇದನ್ನು ಕನ್ಯಾಮರಳ ಸ್ವರ್ಗಾರೋಹಣ ದಿನವೆಂದು ಸುಲಭವಾಗಿ ಹೆಸರಿಡಲಾಯಿತು. ಇಂದಿನವರೆಗೂ ಈ ದಿನವು ಬಹು ಗೌರವವುಳ್ಳದ್ದಾಗಿ ತಿಳಿಯಲಾಗುತ್ತದೆ. ಮರಿಯಳ ಗೌರವಾರ್ಥವಾಗಿ ಇನ್ನೊಂದು ಅನ್ಯಮತದ ದಿನವನ್ನು ತೆಗೆದುಕೊಳ್ಳಲಾಗಿದೆ. ಅದು ಮೇಣದ ಬತ್ತಿ ಪೂಜೆ ಅಥವಾ ಪವಿತ್ರ ಮರಿಯಳ ಶುದ್ಧೀಕರಣ ದಿನವಾಗಿದೆ. ಇದನ್ನು ಫೆಬ್ರವರಿ 2ರಂದು ಆಚರಿಸಲಾಗುವುದು. ಮೇಣದ ಬತ್ತಿಗೂ ಮರಿಯಳಿಗೂ ಏನು ಸಂಬಂಧ? ಅನ್ಯ ರೋಮನ್ ಜನರಲ್ಲಿ ಫೆಬ್ರಾ ಎಂಬುವಳ ಗೌರವಾರ್ಥವಾಗಿ ದೀವಟಿಗೆಗಳನ್ನು, ಮೇಣದ ಬತ್ತಿಗಳನ್ನು ಹಿಡಿದುಕೊಂಡು ಈ ಹಬ್ಬ ನಡೆಸುವ ರೂಢಿ ಇತ್ತು. ಈಕೆಯ ಹೆಸರಿನಿಂದ ಫೆಬ್ರವರಿ ತಿಂಗಳಿಗೆ ಹೆಸರಿಡಲಾಯಿತು. ಗ್ರೀಕರಲ್ಲಿ ಈ ದಿನವು ಸೆರಸ್ ದೇವಿಯ ಗೌರವಾರ್ಥವಾಗಿ ಆಚರಿಸಲಾಗುತ್ತಿತ್ತು. ಈಕೆಯು ಪ್ರಾಸೆರ್ಫಿನಾ ಎಂಬುವಳ ತಾಯಿ. ಈಕೆಯು ಮೇಣದ ಬತ್ತಿಗಳನ್ನು ಹಿಡಿದ ಜನರೊಡನೆ ಪಾತಾಳ ಲೋಕದಲ್ಲಿ ಆಕೆಯನ್ನು ಹುಡುಕಿದಳೆಂದು ಹೇಳಲಾಗಿದೆ. ಹೀಗೆ ಫೆಬ್ರವರಿ 2ನೇ ದಿನವನ್ನು ಮರಿಯಳ ಶುದ್ಧೀಕರಣದ ದಿನವನ್ನಾಗಿ ಮಾಡಿ ಅನ್ಯರ ಪದ್ಧತಿಯನ್ನು ಅಳವಡಿಸಿಕೊಂಡು ಅದನ್ನು ಮೇಣದ ಬತ್ತಿ ಪೂಜೆಯ ದಿನವೆಂದು ಕರೆದರು. ವರ್ಷವೆಲ್ಲ ರೋಮನ್ ಕಥೋಲಿಕರ ಸಂಸ್ಕಾರಗಳಲ್ಲಿ ಉಪಯೋಗಿಸಲಾಗುವಂಥ ಎಲ್ಲ ಮೇಣದ ಬತ್ತಿಗಳನ್ನು ಅಂದು ಪವಿತ್ರಗೊಳಿಸುವರು. ಕ್ಯಾಥೋಲಿಕ್ ಎನ್ಸೈಕ್ಲೋಪೀಡಿಯಾದಲ್ಲಿ ಧೂಪ ಮತ್ತು ಶುದ್ಧ ಮಾಡುವ ನೀರಿನಂತೆ ಮೇಣದ ಬತ್ತಿಗಳು ಸಹ ಅನ್ಯಮತದವರ ಪೂಜೆಯಲ್ಲಿಯೂ ಸತ್ತವರಿಗಾಗಿ ಮಾಡುವ ಸಂಸ್ಕಾರ ಕ್ರಮಗಳಲ್ಲಿಯೂ ಬಳಕೆಯಲ್ಲಿದ್ದವೆಂದು ಒಪ್ಪಿಕೊಳ್ಳುವುದರಲ್ಲಿ ಹಿಂಜರಿಯಬೇಕಾಗಿಲ್ಲ. ಹಾಗೆ ಸುಮ್ಮನೆ ಅಪೊಸ್ತಲನಾದ ಪೌಲನು ಎದ್ದು ಬಂದು ಇಂದಿನ ಜನಾಂಗಕ್ಕೆ ಪ್ರಸಂಗಿಸುವುದನ್ನು ನಾವು ಊಹಿಸಿ ನೋಡೋಣ. ಆತನು ಹಿಂದೆ ಗಲಾತ್ಯ ಸಭೆಯವರಿಗೆ ಹೇಳಿದಂತೆ, ನೀವು ಆಯಾಯ ದಿನಗಳನ್ನು, ಮಾಸಗಳನ್ನು, ಕಾಲಗಳನ್ನು, ಸಂವತ್ಸರಗಳನ್ನು ಆಚರಿಸುತ್ತೀರಿ. ನಾನು ನಿಮಗೋಸ್ಕರ ಪ್ರಯಾಸಪಟ್ಟದ್ದು ನಿಷ್ಫಲವಾಯಿತೋ ಏನೋ ಎಂದು ನಿಮ್ಮ ವಿಷಯದಲ್ಲಿ ಭಯಪಡುತ್ತೇನೆ ಎಂದು ಹೇಳಿದ ಪ್ರಕಾರ ಇಂದಿನ ತೋರಿಕೆಯ ಸಭೆಗೆ ಹೇಳದೇ ಇರುವುದಿಲ್ಲವೆಂದು ನಾವು ತಿಳಿಯಬೇಕು. ಆದ್ದರಿಂದ ಕ್ರಿಸ್ಮಸ್ ಹಬ್ಬವನ್ನು ಆಚರಿಸುವುದು ಯೇಸುಕ್ರಿಸ್ತನ ನಾಮ ಮಹಿಮೆಗೋಸ್ಕರ ಮಾತ್ರವೇ ಆಗಿರಲಿ. ಆತನು ಹುಟ್ಟಿದರ ಉದ್ದೇಶವನ್ನು ಆತನನ್ನು ಅರಿಯದ ಇತರರಿಗೆ ತಿಳಿಸಿ ಅವರ ಆತ್ಮಗಳನ್ನು ಕರ್ತನಾದ ದೇವರ ಬಳಿಗೂ ನರಕದಿಂದ ಕಾಪಾಡಲು ಈ ದಿನವನ್ನು ಉಪಯೋಗಿಸುವರಾಗಿರೋಣ. ಬೇಸರದ ಸಂಗತಿ ಏನೆಂದರೆ, ಇಂದು ಕ್ರಿಸ್ಮಸ್ ಎಂಬಂಥ ದಿನವು ಹಲವಾರು ಜನರಿಗೆ ಕುಡಿಯಲು, ಮೋಜು ಮಾಡಲು, ಆನಂದಿಸಲು, ತಮ್ಮ ಸ್ವಕಾರ್ಯದಲ್ಲೇ ಮುಳುಗಲು ಈ ದಿನವನ್ನು ಉಪಯೋಗಿಸುವುದು ಅತ್ಯಂತ ಬೇಸರದ ಸಂಗತಿಯಾಗಿದೆ.